ಇಡೀ ವಿಶ್ವದಲ್ಲೇ ಭಾರತ ಇಂದು ಗಮನ ಸೆಳೆದಿದೆ. ಜಲಮಾರ್ಗ, ವಾಯುಮಾರ್ಗ, ಭೂಮಾರ್ಗ ಅಷ್ಟೇ ಅಲ್ಲ, ಈಗ ಬಾಹ್ಯಾಕಾಶದಲ್ಲೂ ದೇಶ ಸ್ವಯಂ ರಕ್ಷಣಾ ಸಾಮರ್ಥ್ಯ ಹೊಂದಿದೆ. ಇಡೀ ಜಗತ್ತಿನಲ್ಲೇ ಅಮೆರಿಕ, ರಷ್ಯಾ, ಚೀನಾ ಬಿಟ್ಟರೆ ಅಂತಹ ಸಾಮರ್ಥ್ಯ ಪಡೆದ 4ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ನೆರೆಯ ಶತ್ರು ರಾಷ್ಟ್ರಗಳಾದ ಚೀನಾ, ಪಾಕ್ಗೆ ನಡುಕ ಹುಟ್ಟಿಸಿದೆ. ಬಾಹ್ಯಾಕಾಶದಲ್ಲೀಗ ಭಾರತ ಸೂಪರ್ ಪವರ್ ನೇಷನ್. ಹೌದು, ನೀರು, ಆಕಾಶ, ಭೂಮಾರ್ಗ ಅಷ್ಟೇ ಅಲ್ಲ, ಈಗ ಬಾಹ್ಯಾಕಾಶದಲ್ಲೂ ಭಾರತ ಸ್ವಯಂ ರಕ್ಷಣಾ ಬಲ ಪಡೆದಿದೆ. ಕೆಳಸ್ತರದ ಕಕ್ಷೆಯಲ್ಲಿ ಸುತ್ತುತ್ತಾ ಗೂಢಾಚಾರಿಕೆ ನಡೆಸುವ ಶತ್ರು ರಾಷ್ಟ್ರಗಳ ಉಪಗ್ರಹ ಪತ್ತೆ ಹಚ್ಚಿ ಹೊಡೆದುರುಳಿಸುವ ಸಾಮರ್ಥ್ಯ ಗಳಿಸಿದೆ. ಒಡಿಶಾದ ಬಾಲಸೋರ್ನ ಡಿಆರ್ಡಿಒ ಪರೀಕ್ಷಾ ಕೇಂದ್ರದಿಂದ ಎಸ್ಯಾಟ್ ಅಂದ್ರೆ ಉಪಗ್ರಹ ನಾಶಕ ಕ್ಷಿಪಣಿ ಪರೀಕ್ಷಾರ್ಥ ಯಶಸ್ವಿಯಾಗಿದೆ. ಈ ಮೂಲಕ ಕ್ಷಿಪಣಿ ಪ್ರಯೋಗಿಸಿ ಬಾಹ್ಯಾಕಾಶದಲ್ಲಿರುವ ಉಪಗ್ರಹ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ಇಲ್ಲಿವರೆಗೆ ಅಮೆರಿಕ, ಚೀನಾ, ರಷ್ಯಾ ಮಾತ್ರ ಇಂತಹ ಸಾಮರ್ಥ್ಯ ಹೊಂದಿದ್ವು. ಚುನಾವಣಾ ಆಯೋಗವು ಲೋಕಸಭೆ ಚುನಾವಣೆ ವೇಳಾಪಟ್ಟಿ ಪ್ರಕಟಿಸಿದ 15 ದಿನಗಳ ನಂತರ ಪ್ರಧಾನಿ ಮೋದಿ ದೇಶ ಬಾಹ್ಯಾಕಾಶ ಸೂಪರ್ ಪವರ್ ಆದ ಮಾಹಿತಿ ಬಹಿರಂಗಪಡಿಸಿದ್ದಾರೆ. ಭದ್ರತಾ ವ್ಯವಹಾರಗಳಿಗೆ ಸಂಬಂಧಿಸಿದ ಸಂಪುಟ ಸಮಿತಿ ಸಭೆ ನಡೆದ ಕೆಲವೇ ಗಂಟೆಗಳ ನಂತರ ಪ್ರಧಾನಿ ಅವರ ಈ ಹೇಳಿಕೆ ಹೊರಬಿದ್ದಿದೆ. एंटी सैटेलाइट एसैट मिसाइल भारत की सुरक्षा की दृष्टि से और भारत की विकास यात्रा की दृष्टि से देश को एक नई मजबूती देगा. मैं आज विश्व समुदाय को भी आश्वस्त करना चाहता हूं. ಬೆಳಗ್ಗೆ 11 ಗಂಟೆ 16 ನಿಮಿಷಕ್ಕೆ ಈ ಉಪಗ್ರಹ ನಾಶಕ ಕ್ಷಿಪಣಿಯು ಮತ್ತೊಂದು ಉಪಗ್ರಹ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಎಸ್ಯಾಟ್ ಹೊಡೆದುರುಳಿಸಿದ್ದ ಉಪಗ್ರಹ ಬೇರೆ ಯಾವುದೇ ದೇಶದ್ದಲ್ಲ, ಭಾರತದ್ದೇ. ಸೇವೆ ರದ್ದುಗೊಳಿಸಿದ್ದ ಹಳೆಯ ಉಪಗ್ರಹವೊಂದು ಭೂಮಿಯಿಂದ 300 ಕಿಲೋಮೀಟರ್ ಎತ್ತರದಲ್ಲಿ ಕೆಳಸ್ತರದ ಭೂಕಕ್ಷೆಯಲ್ಲಿ ಸುತ್ತುತ್ತಿತ್ತು. ಅದನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ಪರೀಕ್ಷೆ ನಡೆಸಲಾಗಿದೆ. ಇಡೀ ಕಾರ್ಯಾಚರಣೆಗೆ ಬೇಕಾಗಿದ್ದು ಕೇವಲ 3 ನಿಮಿಷ ಮಾತ್ರ. ಆದರೆ ಮಿಷನ್ ಶಕ್ತಿ ಯೋಜನೆ ಯಶಸ್ವಿ ಇದೀಗ ಬಿಜೆಪಿ ಮತ್ತು ವಿರೋಧ ಪಕ್ಷಗಳ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಚುನಾವಣೆ ಸಮಯದಲ್ಲಿ ಮತಗಳಿಕೆಗಾಗಿ ಬಿಜೆಪಿ ಬಳಸಿಕೊಳ್ತಿದೆ ಎಂಬುದು ವಿರೋಧ ಪಕ್ಷಗಳ ಶಂಕೆ. ಯೋಜನೆ ಯಶಸ್ಸಿನ ಬಗ್ಗೆ ಮೋದಿ ಪ್ರಕಟಿಸಿದ ಕೆಲವೇ ಕ್ಷಣಗಳಲ್ಲಿ ಪ್ರತಿಕ್ರಿಯಿಸಿದ ರಾಹುಲ್ ಡಿಆರ್ಡಿಒ ವಿಜ್ಞಾನಿಗಳ ಸಾಧನೆ ಶ್ಲಾಘಿಸಿದ್ದಾರೆ. ಹಾಗೆಯೇ ಮೋದಿಯ ಕಾಲೆಳೆದಿದ್ದಾರೆ. ನಿಮಗೆ ವಿಶ್ವರಂಗಭೂಮಿ ದಿನಾಚರಣೆಯ ಶುಭಾಶಯಗಳು ಅಂತ ವ್ಯಂಗ್ಯ ಮಾಡೋ ಮೂಲಕ ನೀವು ದೊಡ್ಡ ಡ್ರಾಮಾ ಮಾಸ್ಟರ್ ಅಂತ ಪರೋಕ್ಷವಾಗಿ ಟೀಕಿಸಿದ್ದಾರೆ. ಅಖಿಲೇಶ್ ಕೂಡ ಟೀಕಿಸಿದ್ದು ಮೋದಿ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ನಿರುದ್ಯೋಗ, ಗ್ರಾಮೀಣ ಬಿಕ್ಕಟ್ಟು, ಮಹಿಳಾ ಭದ್ರತೆ ಸಮಸ್ಯೆಗಳ ಬದಲು ದೇಶದ ಜನರ ಗಮನವನ್ನ ಬಾಹ್ಯಾಕಾಶದತ್ತ ಸೆಳೆದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಮೋದಿಯ ಘೋಷಣೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಎಂದಿದ್ದಾರೆ. ಆದರೆ ಟೀಕಾಕಾರರಿಗೆ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ನಿಮಗ್ಯಾರಿಗೂ ದೇಶದ ಭದ್ರತೆ ಬಗ್ಗೆ ಕಾಳಜಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಚುನಾವಣೆ ಇರಲಿ ಇಲ್ಲದೇ ಇರಲಿ, ಭಾರತದ ಪರಮಾಣು ಕಾರ್ಯಕ್ರಮ ವರ್ಷದ 365 ದಿನವೂ ನಡೆಯಲಿದೆ. ಮಮತಾ ಬ್ಯಾನರ್ಜಿನೋ ಅಥವಾ ಮತ್ತಿನ್ಯಾರೋ ಹೇಳಿದ್ರು ಅಂತ ನಿಲ್ಲಿಸೋಕಾಗುತ್ತಾ ಅಂತ ಪ್ರಶ್ನಿಸುವ ಮೂಲಕ ಮಿಷನ್ ಶಕ್ತಿ ಚುನಾವಣಾ ಗಿಮಿಕ್ ಅಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. And it can't be put to a halt because it doesn't suit the West Bengal Chief Minister or any other political leader. It will continue 365 days a year, elections or no elections. भारत का जो न्यूक्लियर प्रोग्राम है वो एक कंटिन्यूइंग प्रोग्राम है, कोई नया प्रोग्राम नहीं है. वो 365 दिन चलेगा, चुनाव हो या ना हो. मुझे लगता है कि बालाकोट और पुलवामा में एक ऐतिहासिक भूल करने के बाद इतिहास ने हिंदुस्तान के विपक्ष को एक और अवसर दिया उस गलती को सुधारने का. ಆದರೆ ಮೋದಿಯ ಘೋಷಣೆ ನೀತಿ ಸಂಹಿತೆ ಉಲ್ಲಂಘನೆ ಅಲ್ಲ ಅಂತಿವೆ ಚುನಾವಣಾ ಆಯೋಗದ ಮೂಲಗಳು. ಚುನಾವಣೆ ಸಂದರ್ಭದಲ್ಲಿ ದೇಶದ ರಕ್ಷಣಾ ವಿಷಯಕ್ಕೆ ಸಂಬಂಧಿಸಿದ ಘೋಷಣೆಗಳಿಗೆ ಚುನಾವಣಾ ಆಯೋಗದ ಅನುಮತಿ ಅನಗತ್ಯ ಅಂತ ಹೇಳ್ತಿವೆ. ಈ ನಡುವೆ ಯೋಜನೆಯ ಕ್ರೆಡಿಟ್ಗಾಗಿ ಕಾಂಗ್ರೆಸ್ ಬಿಜೆಪಿ ಕಿತ್ತಾಡ್ತಿವೆ. ಯುಪಿಎ ಸರ್ಕಾರದ ಅವಧಿಯಲ್ಲೇ ಮಿಷನ್ ಶಕ್ತಿ ಯೋಜನೆ ಆರಂಭವಾಗಿದ್ದು ಈಗ ಅದರ ಸಂಪೂರ್ಣ ಫಲಿತಾಂಶ ಸಿಕ್ಕಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಆದರೆ 2014ರಲ್ಲಿ ಮೋದಿ ಒಪ್ಪಿಗೆ ಕೊಟ್ಟ ನಂತರವೇ ಈ ಯೋಜನೆ ಆರಂಭವಾಯಿತು ಅಂತ ಬಿಜೆಪಿ ಹೇಳ್ತಿದೆ. ಒಟ್ನಲ್ಲಿ ಮಿಷನ್ ಶಕ್ತಿಯಿಂದ ತಮ್ಮ ಬಲ ವೃದ್ಧಿಸಿಕೊಳ್ಳಲು ಕಾಂಗ್ರೆಸ್ ಬಿಜೆಪಿ ಕೆಸರರ ಚಾಟದಲ್ಲಿ ತೊಡಗಿವೆ. ನ್ಯೂಸ್ ಡೆಸ್ಕ್, TV5.